ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕತೆ ಮಳೆಬಿಲ್ಲು ಮರೆಯಾದರೂ ಎಪಿಸೋಡ್ 1ಕ್ಕೆ ಸ್ವಾಗತ. ಬೆಂಗಳೂರಿನ ಆರ್ಟ್ ಗ್ಯಾಲರಿ. ಸುಮಾರು 25 ವರ್ಷದ ಸಂಜನಾ ಉತ್ಸಾಹದಿಂದ ಒಂದು ದೊಡ್ಡ ಗೋಡೆಯ ಮೇಲೆ ಬಣ್ಣದ ಚಿತ್ತಾರ ಬಿಡಿಸುತ್ತಿದ್ದಳು. ಸಂಜನಾ ಯಾವಾಗಲೂ ನಗುತ್ತಾ ಇರುವ ಹುಡುಗಿ. ಅವಳ ಬದುಕಿನಲ್ಲಿ ಬಣ್ಣಗಳೇ ಪ್ರಪಂಚ. ಅವಳು ತನ್ನ ಕೆಲಸದಲ್ಲಿ ಪೂರ್ಣವಾಗಿ ಮುಳುಗಿದ್ದಳು. ಕೈಯಲ್ಲಿ ಬ್ರಷ್ ಹಿಡಿದು ನಗುತ್ತಿದ್ದಳು. ಅದೇ ಸಮಯದಲ್ಲಿ ಗ್ಯಾಲರಿ ಒಳಗೆ ಅಕ್ಷಯ್ ಕಾಲಿಟ್ಟ. ಅವನು ದುಬಾರಿ ಸೂಟ್ ಧರಿಸಿದ್ದರೂ ಅವನ ಮುಖದಲ್ಲಿ ಜಗತ್ತಿನ ಎಲ್ಲ ನೋವು ತುಂಬಿತ್ತು. ಅವನು ಗ್ಯಾಲರಿ ಒಳಗಿನ ಯಾವುದನ್ನೂ ನೋಡಲಿಲ್ಲ. ಖಾಲಿ ಕಣ್ಣುಗಳಿಂದ ತನ್ನದೇ ಆಲೋಚನೆಯಲ್ಲಿ ಮುಳುಗಿಬಿಟ್ಟಿದ್ದ. ಅವನು ತನ್ನ ಹಳೆಯ ಪ್ರೀತಿಯ ಮಾತುಗಳನ್ನು ನೆನಪಿಸಿಕೊಂಡ. ನಿನ್ನ ಬದುಕಿನಲ್ಲಿ ಯಾವುದೇ ಬಣ್ಣವಿಲ್ಲ ಅಕ್ಷಯ್. ನೀನು ಖಾಲಿ ಕ್ಯಾನ್ವಾಸ್ ಇದ್ದಂತೆ. ನೀನು ಎಂದಿಗೂ ಕೂಡ ಬದಲಾಗುವುದಿಲ್ಲ ಎನ್ನುವ ಮಾತುಗಳನ್ನು ನೆನಪಿಸಿಕೊಂಡ. ಆ ಕ್ಷಣ ಸಂಜನಾ ಸಿದ್ಧಪಡಿಸುತ್ತಿದ್ದ ಗೋಡೆಯ ಎದುರು ಬಂದು ನಿಂತ. ಕ್ಷಮಿಸಿ, ಈ ಗೋಡೆಗೆ ಬಣ್ಣ ಹಚ್ಚುತ್ತಿದ್ದೇವೆ, ದಯವಿಟ್ಟು ಪಕ್ಕಕ್ಕೆ ನಿಲ್ಲುತ್ತೀರಾ ಎಂದು ಕೇಳಿದಳು ಸಂಜನಾ. ಸಂಜನಾ ಕೇಳಿದರೂ ಅಕ್ಷಯ್ ಕದಲಲಿಲ್ಲ. ಅವಳ ಮಾತಿಗೆ ಅವನು ಪ್ರತಿಕ್ರಿಯಿಸಲಿಲ್ಲ. ಸಂಜನಾ ಮೆಲ್ಲಕ್ಕೆ ನಕ್ಕಳು. ಇದೇ ನೋಡಿ, ನಿಮ್ಮ ಹಿಂದೆ ಇರುವ ಬಣ್ಣದ ಜಗತ್ತನ್ನು ನೋಡಲು ನಿಮಗೆ ಮನಸ್ಸಿಲ್ಲ ಅಲ್ವಾ? ನೀವಿನ್ನೂ ಹಳೆಯದರಲ್ಲೇ ಇದ್ದೀರಾ ಎಂದು ಹೇಳಿದಳು ಸಂಜನಾ. ಅಕ್ಷಯ್ ಕೋಪದಿಂದ ತಿರುಗಿದ. ನಾನು ಎಲ್ಲಿ ನಿಲ್ಲಬೇಕು ಎಂದು ಹೇಳಲು ನೀವ್ಯಾರು? ನೀವು ನಿಮ್ಮ ಕೆಲಸವನ್ನು ನೋಡಿ. ಹೋ, ಕೋಪದಲ್ಲಿ ಕೂಡ ಒಂದು ಕಪ್ಪು ಬಣ್ಣದ ಶೇಡ್ ಇದೆ ಅಲ್ವಾ? ಸಂಜನಾ ನಗುತ್ತಾ ಅವನ ಶರ್ಟ್ ಮೇಲೆ ಸ್ವಲ್ಪ ಹಳದಿ ಬಣ್ಣ ಚಿಮುಕಿಸಿದಳು. ಸಾರಿ ಮಿಸ್ಟರ್, ನಿಮ್ಮ ಖಾಲಿ ಜೀವನಕ್ಕೆ ಈಗ ಈ ಹಳದಿ ಬಣ್ಣದ ಲೇಪನ ಮಾಡಿದ್ದೇನೆ ಎಂದು ಹೇಳಿದಳು ಸಂಜನಾ. ಅಕ್ಷಯ್ ಸಿಟ್ಟಿನಿಂದ ಆ ಬ್ರಷ್ ಕಿತ್ತುಕೊಂಡ. ನಾನು ಬಣ್ಣ ಇಷ್ಟಪಡುವ ಮನುಷ್ಯನಲ್ಲ. ನನ್ನ ಬದುಕಿನಲ್ಲಿ ಬಣ್ಣವಿಲ್ಲ. ನೀವು ಬೇಡ ಎಂದು ಹೇಳಿದ. ಅವನು ಬ್ರಷ್ನನ್ನು ನೆಲಕ್ಕೆ ಎಸೆದ. ಸಂಜನಾ ದಿಗ್ಭ್ರಮೆಗೊಂಡಳು. ನಿಮಗೆ ಬ್ರಷ್ನನ್ನು ಒಡೆಯುವಷ್ಟು ಕೋಪವಿದೆಯೇ? ಹಾಗಿದ್ದರೆ ನಿಮ್ಮ ಹಿಂದೆ ಯಾರಿದ್ದಾರೆ ಎಂದು ಗೊತ್ತೇ ಎಂದು ಕೇಳಿದಳು. ಅಕ್ಷಯ್ ಹಿಂದಿರುಗಿ ನೋಡಿದ. ಅವನ ಹಿಂದೆ ಬಣ್ಣದ ಚಿತ್ತಾರದಲ್ಲಿ ಅವನು ಪ್ರೀತಿಸುತ್ತಿದ್ದ ಹುಡುಗಿಯ ಮುಖವಿತ್ತು. ಅಕ್ಷಯ್ಗೆ ಶಾಕ್. ಆ ಕಣ್ಣುಗಳು, ಆ ನಗು, ಇದು ಹೇಗೆ ಸಾಧ್ಯ? ನೀವ್ಯಾರು ಎಂದು ಕೇಳಿದನು ಅಕ್ಷಯ್. ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಎಪಿಸೋಡ್ಗಾಗಿ ವೆಯ್ಟ್ ಮಾಡಿ.